ಈಗ ಮುಂದೆ ಬರ್ತಾರೆ ಅಂತ ಅವಾರ್ಡ್ ಯಾವ್ದಪ್ಪ ಅಂದ್ರೆ ಸಿನಿಮಾದಲ್ಲಿ ಪೆಟ್ಟು ಕೊಟ್ಟವನು ಹೀರೋ ಆಗ್ತಾನೆ, ಪೆಟ್ಟು ತಿಂದವನು ವಿಲನ್ ಆಗ್ತಾನೆ. ಆದ್ರೆ ಈ ಏಟು ಎದುರೇಟನ ಕಾಳಗನ ಡಿಸೈನ್ ಮಾಡೋನು ಫೈಟ್ ಮಾಸ್ಟರ್ ಆಗ್ತಾರೆ. ಈಗ ಈ ವರ್ಷದ ಬೆಸ್ಟ್ ಸ್ಟಂಟ್ ಡೈರೆಕ್ಟರ್ ಯಾರು ಅಂತ ನೋಡುವಂತ ಸಮಯ. ನಾಮಿನೇಷನ್ಸ್ ಪ್ಲೀಸ್. Chitara Best Stunt Director. The nominees are Ram Lakshman for Katera, Vikram Moore for Saptasagara Yellow Side B, Chetan D'Souza for Ghost, Vinod for Kranti, Different Danny for Kaiva, Ravi Verma for Kabza, Dilip Subbarayan for Gurudev Hoysala, Thriller Manju for Marakastra, Ultimate Shivu for South Indian Hero, Gaurava Venkatesh for Garadi, Arjun Raj for Gauri, Metro Mahesh for Ranchi, and the winner is ಈ ಒಂದು ಪ್ರಶಸ್ತಿನ ಕೊಡೋದಕ್ಕೆ ಅನಿರುದ್ಧ ಜೊತೆಗೆ RG ಹೋಟೆಲ್ನ MD ಆದಂತಹ ಸವಿತಾ ಹಾಗೂ ರಕ್ಷಿತ್ ಅವರು ಕೂಡ ಬರಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ಜೋರಾದ ಚಪ್ಪಾಳೆ. ಎಸ್ ಅನಿರುದ್ಧ ಅವರೇ, 2024ರ ಬೆಸ್ಟ್ ಸ್ಟಂಟ್ ಡೈರೆಕ್ಟರ್ ಯಾರಿಗೆ ಹೋಗ್ತಾರೆ ಈ ಒಂದು ಪ್ರಶಸ್ತಿ? ಇಲ್ಲೇ ಕೂತಿದ್ದಾರೆ, ಮಾರಕಾಸ್ತ್ರ ಥ್ರಿಲ್ಲರ್ ಮಂಜು ಮಾಸ್ಟರ್. ಥ್ರಿಲ್ಲರ್ ಮಂಜು ಸರ್, ಬನ್ನಿ ಚಪ್ಪಾಳೆ. ವೆಲ್ಕಮ್ ಸರ್. ಬನ್ನಿ, ಜೋರ ಚಪ್ಪಾಳೆ. ಈ ವರ್ಷದ ಅಂದ್ರೆ 2024ರ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ದ ಬೆಸ್ಟ್ ಸ್ಟಂಟ್ ಡೈರೆಕ್ಟರ್ ಅವಾರ್ಡ್ ಹೋಗ್ತದೆ ಥ್ರಿಲ್ಲರ್ ಮಂಜು ಸರ್ಗೆ. ಸೊ ಮಂಜು ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಈ ತರ ಸಾಕಷ್ಟು ಅವಾರ್ಡ್ ತಗೊಂಡ್ಬಿಟ್ಟಿದ್ದೀರಾ ನೀವು. ಬಟ್ ಆದ್ರೂ ಈ ವರ್ಷದ 2024ರ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನಿಮ್ಗೆ ಎಷ್ಟು ಸ್ಪೆಷಲ್ ಆಗುತ್ತೆ? ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ, ಹಾಗೂ ನನ್ನ ಸಹೋದ್ಯೋಗಿಗಳಿಗೆ, ಚಿತ್ರೋದ್ಯಮದ ಗಣ್ಯರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಖುಷಿ ಆಗ್ತಾ ಇದೆ. 100% ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ, ಆರ್ಟಿಸ್ಟ್ಗೆ, ಯಾರೇ ಆಗಿರಲಿ, ಅವರು ಕೆಲಸ ಮಾಡಿದ ಮೇಲೆ ಅವ್ರಿಗೆ ಸಿಗುವಂಥ ಈ ಅವಾರ್ಡು ಸ್ಪೆಷಲ್ ಆಗಿರುತ್ತೆ. ಸೊ ನಾನು ಅವಾರ್ಡ್ಸ್ ತೊಗೊಂಡಿದ್ದೀನಿ, ಇಲ್ಲ ಅಂತಲ್ಲ, ತಗೊಳ್ಳೋ ಪ್ರತಿ ಅವಾರ್ಡು ಅದು ಅವತ್ತಿನ ಸ್ಪೆಷಲ್, ನಂದು ಅವತ್ತಿನ ಸ್ಪೆಷಲು. ಬಟ್ ಎಲ್ಲ ಅವಾರ್ಡು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಈಗ ನೋಡಿ, ಚಿತ್ತಾರ ಅವಾರ್ಡ್ಸ್ ಕೊಟ್ಟಿದ್ದೀರಾ, ಒಂಥರ ನಾನು ಕೆಲಸ ಮಾಡಿದ್ದೀನಿ ಆ ಸಿನಿಮಾದಲ್ಲಿ, ಅವಾರ್ಡ್ ಸಿಗುತ್ತೆ ಅಂತ ನಾನು ಮಾಡಿಲ್ಲ ಕೆಲಸ, ಆನೆಸ್ಟಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಸೊ ಆ ಕೆಲಸನ ಮೆಚ್ಚಿ ಅಭಿಮಾನಿಗಳು ಒಪ್ಕೊಂಡು, ಸೊ ಜೂರಿಯವರು ಆ ಒಂದು ಕೆಲಸಕ್ಕೆ ನ್ಯಾಯ ಕೊಟ್ಟು, ಸೊ ಚಿತ್ತಾರ ಅವಾರ್ಡ್ಸ್ ಮುಖಾಂತರ ನನಗೆ ಈ ಅವಾರ್ಡ್ ಕೊಟ್ಟಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ವೆರಿ ನೈಸ್, ವೆರಿ ನೈಸ್. ಮತ್ತೆ ಈ ಒಂದು ಅವಾರ್ಡ್ ಮಾರಕಾಸ್ತ್ರ ಚಿತ್ರ ಸಾಹಸ ನಿರ್ದೇಶನಕ್ಕಾಗಿ ನನಗೆ ಸಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಮಾರಕಾಸ್ತ್ರ ಚಿತ್ರದ ನಿರ್ಮಾಪಕರಾದಂಥ ಡಾಕ್ಟರ್ ನಟರಾಜ್ ಮತ್ತು ನಿರ್ದೇಶಕರಾದಂಥ ಗುರುಮೂರ್ತಿ ಸುನಾಮಿ ಹಾಗೂ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದಂಥ ಧನುಕುಮಾರ್ ಅವರಿಗೆ ಕೃತಜ್ಞತೆ ಹೇಳ್ತಾ, ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋಕ್ಕೆ ಕಾರಣಕರ್ತರಾದ ನಾನು ಒಬ್ಬ ಸಾಹಸ ಕಲಾವಿದನಾಗಿ, ಸಾಹಸ ನಿರ್ದೇಶಕನನ್ನಾಗಿ ಮಾಡಿದಂತಹ ನಿರ್ಮಾಪಕರಾದಂಥ ಕೆ ಪ್ರಭಾಕರ್, ನಿರ್ದೇಶಕರಾದಂಥ ನಮ್ಮ ಗುರುಗಳು ಓಂ ಸಾಯಿ ಪ್ರಕಾಶ್ ಹಾಗೂ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರನ್ನ ನೆನೆಸುತ್ತಾ ಈ ಒಂದು ಪ್ರಶಸ್ತಿಯನ್ನು ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಅರ್ಪಿಸ್ತಾ ಇದ್ದೀನಿ. ವೆರಿ ನೈಸ್ ಸರ್. ಸರ್, ನನ್ನೊಂದೇನು ಪ್ರಶ್ನೆ ಇದೆ. ಚಿತ್ರರಂಗದಲ್ಲಿ ನೀವು ತುಂಬಾ ಹಿಂದಿಂದ, ಅಂದ್ರೆ ಬಹಳಷ್ಟು ವರ್ಷಗಳಿಂದ ಫೈಟ್ ಮಾಸ್ಟರ್ ಆಗಿದ್ದೀರಾ, ಫೈಟ್ ಹಿಂಗೆ ಹೇಳ್ಕೊಡ್ತಾ ಇದ್ದೀರಾ. ಬಟ್ ಆವಾಗಿದ್ದಂಥ ಸೇಫ್ಟಿ ಮೆಷರ್ಸ್ಗೂ ಇವಾಗ ಹೊಸ ಉಪಕರಣಗಳು ಏನೇನೋ ವಿಚಿತ್ರವಾಗೆಲ್ಲ ಬಂದಿದೆ, ಸಾಕಷ್ಟು ಸೇಫ್ಟಿ ಮೆಷರ್ಸ್ ಇದೆ. ಆಗ ನೀವು ಮಾಡಿದ್ದಕ್ಕೂ ಈಗ ನೀವು ಮಾಡ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಇದೆ ಸರ್, ಅಂದರೆ ನಿಮಗೆ? ಸರ್, ನಿಜ ಹೇಳ್ಬೇಕಂದ್ರೆ ಆವಾಗ ಸೇಫ್ಟಿ ಮೆಜರ್ಸ್ ಕಡಿಮೆ ಇತ್ತು.
ಇವಾಗ ಏನು ಬೇಕಾದ್ರೂ ತರಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೇಫ್ಟಿ ಮೆಜರ್ಸ್ ಕಡಿಮೆ ಇಲ್ದೇ ಇರೋ ಟೈಮಲ್ಲಿ ನಾವು ಹಾಲಿವುಡ್ನ ಮೀರಿಸೋಂಥ ಆಕ್ಷನ್ಗಳು ಮಾಡಿದ್ದೀವಿ. ಅದು ಕನ್ನಡಿಗನಾಗಿ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಖಂಡಿತವಾಗ್ಲೂ. ಯಾಕಂದ್ರೆ ಅದಕ್ಕೆ ಕೆಲವು ಸಿನಿಮಾಗಳು ಜನ ಮೆಚ್ಕೊಂಡಿದ್ದಾರೆ. ಸೊ ಅದಕ್ಕೆ ತಕ್ಕಂಗೆ ಕನ್ನಡ ನಿರ್ಮಾಪಕರು ಆ ಥರ ಸಿನಿಮಾಗಳು ತಯಾರು ಮಾಡಿದ್ದಾರೆ. ಸೊ ಅದರಲ್ಲಿ ನನಗೆ ಭಾಳ ಹೆಮ್ಮೆ ಇದೆ. ಸೊ ಇವಾಗ ಸೇಫ್ಟಿ ಇದೆ ಸರ್. ನಾನೊಂದು ಹೇಳ್ತೀನಿ, ಆ್ಯಕ್ಷನ್ ಅನ್ನೋದು ಈಚ್ ಆ್ಯಂಡ್ ಎವ್ರಿ ಶಾಟ್ ರಿಸ್ಕ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಶಾಟ್ ಅದು ಆವಾಗಿರ್ಬೋದು, ಇವಾಗಿರ್ಬೋದು. ಈಗಲೂ ಅಷ್ಟೇ ಹುಡುಗಾಟ ಅಲ್ಲ, ಆ್ಯಕ್ಷನ್ ಪ್ರತಿ ಶಾಟು ರಿಸ್ಕ್ ಇರುತ್ತೆ. ನಾವು ಆರ್ಟಿಸ್ಟ್ ಮಾಡಬೇಕಾದ್ರೆ ಕೆಲವು ಟೈಮ್ ರಿಸ್ಕಿ ಶಾಟ್ಸ್, ದೊಡ್ಡ ರಿಸ್ಕಿ ಶಾಟ್ಸ್ ಇದ್ದಾಗ ಏಟ್ ಬೀಳಲ್ಲ, ಸಣ್ಣ ಪುಟ್ಟ ಶಾಟ್ಗೆ ಏಟ್ ಬಿದ್ದೋಗುತ್ತೆ. ಅದಕ್ಕೆ ಉದಾಹರಣೆ ನನ್ನ ಪಕ್ಕದಲ್ಲಿ ನಮ್ಮ ಅನಿರುದ್ಧ್ ಅವರು ಒಂದು ಸಿನಿಮಾದಲ್ಲಿ ನಾವು ಜೊತೆಲಿ ಕೆಲಸ ಮಾಡಿದ್ವಿ. ಏನಿಲ್ಲ, ಒಂದು ಕಿಕ್ ಹೊಡಿಬೇಕು, ಎದೆಗೆ ಒಂದು ಕಿಕ್ ಹೊಡಿಬೇಕು. ಜಂಪ್ ಮಾಡಿ ಕಿಕ್ ಹೊಡಿಬೇಕಾದ್ರೆ ತುಂಬಾ ಹೈಟ್ ಹೋಗ್ಬಿಟ್ರು ಇವರು. ಹೈಟ್ ಹೋಗಿ ಲೆಗ್ ಇಲ್ಲಿ ಲಾಕ್ ಆಗೋಯ್ತು ಶರ್ಟ್ಗೆ. ಸರ್ ನನ್ನೇ ತೋರಿಸ್ತಾ ಇದ್ದೀರಾ, ನನಗೆ ಅಂತ ಲಾಕ್ ಆಗಿ ಪಾಪ ಸ್ಲಿಪ್ ಆಗಿಬಿದ್ರು ನಮ್ಮ ಅನಿರುದ್ಧ್ ಅವರು. ಸೊ ಅವ್ರಿಗೆ ನೋಡಿ, ಅವ್ರ ಲೆಫ್ಟ್ ಹ್ಯಾಂಡ್ಗೆ ಏಟ್ ಬಿತ್ತು. ಆ ತರ ಸಿಂಪಲ್ ಶಾಟ್ಗೆ ಏಟ್ ಬಿತ್ತು. ಸೊ ಆ ರೀತಿ ಈಚ್ ಅಂಡ್ ಎವ್ರಿ ಶಾಟ್ ರಿಸ್ಕ್ ಇರುತ್ತೆ. ಸೊ ಎಲ್ಲರೂ ಕೇರ್ಫುಲ್ ಆಗಿ ಹುಷಾರಾಗಿ ಮಾಡ್ಬೇಕಾಗತ್ತೆ. ಸೊ ಫೈಟ್ ಮಾಸ್ಟ್ರು ಬಹಳ ಜಾಗರೂಕತೆಯಿಂದನೇ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಸಹಕಾರ ಇರುತ್ತೆ. ಸೊ ಹುಷಾರಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್ ಸರ್. ಥ್ರಿಲ್ಲರ್ ಮಂಜು ಸರ್, ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಸೇವೆ ಇನ್ನೂ ಹೀಗೆ ಸದಾ ಮುಂದುವರಿಲಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.